ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು 1 ತಿಂಗಳಾಯ್ತು ಚಿಕ್ಕಿ ಮದುವೆ ಆಗಿ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಅದ್ರದ್ದು ವ್ಲಾಗ್ ಮಾಡ್ತಿದ್ದೀವಿ ನಾವು. ಸೊ ನನ್ನನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ, ಅದ್ರ ವ್ಲಾಗ್ ಇದು. ಪ್ಲೀಸ್ ವಿಡಿಯೋನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮತ್ತೆ ಒಬ್ಬಟ್ಟಿಗೆ ಖಾರ ರುಬ್ಕೊಳ್ತಾ ಇದ್ದಾರೆ. ಹಾಯತ್ತೆ, ಇಲ್ಲಿ ನೋಡಿ ಸಕಲ ಗುಣಗಳುಳ್ಳ ನಮ್ಮ ವೈದ್ಯ ಚಟ್ನಿಗೆ ರುಬ್ತಾ ಇದ್ದಾರೆ. ಒಳಕಲ್ಲಲ್ಲಿ ಚಟ್ನಿ ತಿನ್ನೋ ಯೋಗನೇ ಯೋಗ. ಹಾಂ, ಅತ್ತನೇ ಹೇಳ್ತಿದ್ದಾರೆ ನೋಡಿ. ಸೌಂಡಿಗೆ ಏನು ಕೇಳಿಸೋದೇ ಇಲ್ಲ. ಇವಾಗ ಹೇಳಿ, ಏನು ಮಾಡ್ತಿದ್ದೀರಾ? ಒಬ್ಬಟ್ಟು ಸಾರು ಖಾರ ರುಬ್ತಾ ಇದ್ದೀನಿ. ಒಬ್ಬಟ್ಟು ಸಾರಿ ಖಾರ ರುಬ್ತಾ ಇದ್ದಾರೆ. ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಹೇಳಿ ಇನ್ನೂ ಏನೇನೋ ರೆಡಿ ಆಗಿದೆ. ಆಲೂಗಡ್ಡೆ ಪಲ್ಯ, ಹಾಂ, ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ಏನು ಮೈದ್ನ ಆನ್ ದಿ ವೇ? ಯಾಕೆ? ಓ, ಶುಭಕ್ಕ ಹೊಡೆಕ್ತೈತೆ. ಏನು ಹೊಡೆ ಇಡ್ತೈತೆ? ಗುಡ್ಸುತ್ತೆ ನೋಡಿ. ಈ ತರ ಅಮ್ಮಂಗೆ ಅದಕ್ಕೆ ಹೆಲ್ಪ್ ಮಾಡ್ಕೊಡೋ ವರ ಎಲ್ಲಾದ್ರೂ ಸಿಗ್ತಾನ? ಲಾಸ್ಟ್ ವ್ಲಾಗ್ ಅಲ್ಲಿ ಹಾಕಿದ್ದೆ ನಮ್ಮ ಹುಡುಗಂಗೆ ಬೇಕು ಅಂತ ಹೇಳ್ಬಿಟ್ಟು. ಹುಡುಗಿ ಇನ್ನು ಯಾರು ಕಮೆಂಟ್ ಅಲ್ಲಿ ಹಾಕಿಲ್ಲ. ದಯವಿಟ್ಟು ಒಳ್ಳೆ ಹುಡುಗ ಪ್ಲೀಸ್ ಯಾರಾದ್ರೂ ಇದ್ರೆ ಬನ್ನಿ ನಮ್ಮ ಮನೆಗೆ, ಮಾತುಕತೆ ಮಾಡೋಣ. ಇನ್ನು 3 ವರ್ಷ ಮಾಡಲ್ಲಂತೆ. ಹುಡುಕಿದ ತಕ್ಷಣ ಸಿಗ್ತಾರ ಅತ್ತೆ? ಬನ್ನಿ ಹುಡ್ಕನ. ಯಾರದು? ನಾನೇ, ಒನ್ ಆ್ಯಂಡ್ ಓನ್ಲಿ ಸಂಧ್ಯಾ. ನೋಡಿ, ಬೆಸ್ಟ್. ಬೆಸ್ಟ್ ಇಲ್ಲ 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 ಇಲ್ಲ, ಸುಳ್ಳು, ನಿಜ ಹೇಳ್ತಿದಾರಪ್ಪ ಅವರು. ಬೆಸ್ಟ್ ಸಿಕ್ಕಿದ್ದೀನಿ. ಓಕೆ, ಅಡುಗೆ ಮನೆ ಕೆಲಸ ಎಟ್ಲಿ ಯಪ್ಪ ಬಂದು ಒದ್ದ ನನ್ನ ಗಂಡ. ನಮ್ಮ ಅತ್ತೆ ಚಾಕ್ ಹಿಡ್ಕೊಂಡಿರೋದಕ್ಕೆ ಲಾಸ್ಟ್ ವಾಗಲ್ಲಿ ಫ್ರೆಂಡ್ಸ್ ನನ್ನ ಮಗಂಗೆ ಚಾಕ್ ಹಿಡ್ದಿದ್ಯಾ ಅಂತಾರೆ. ಇಲ್ಲಿ ಹಿಂದೆ ಬಂದು ಕುಂಟಿಗೆ ಓದಿದ್ದವನು ಯಾರು ಕೇಳೋರೇ ಇಲ್ಲ ಇಲ್ಲಿ. ಹಾಂ, ಉಗಿರಿ ಅತ್ತೆ ಹೆಂಗೆ ಹೇಳ್ತೀನಿ. ಯಾವಾಗ ನೋಡಿದ್ರೆ ಹುಡುಗಿಗೆ ಅಯ್ಯೋ ಅನಿಸ್ತಾ ಇರ್ತೀಯ. ಹಾಂ, ಸರಿ ಫ್ರೆಂಡ್ಸ್, ಇನ್ನು 4 ದಿನ ಆರಾಮಾಗಿರಿ ಮನೇಲಿ ಎಲ್ಲರೂ ಆಯ್ತಾ? ಯಾರು ಮಾತಾಡ್ತಿಲ್ಲ, ರೆಸ್ಪೆಕ್ಟೇ ಇಲ್ಲ. ಇಲ್ಲಿ ನಮ್ಮ ಮಾವ ಸೊಸೆಂಗ್ ಕಳ್ಸೋದಕ್ಕೆ ತಲೆ ಬಾಚ್ಕೊಂಡು ರೆಡಿ ಆಗ್ತಾವ್ರೆ. ಮತ್ತೆ ಹಂಗೆ ನಮ್ಮ ಮಾವ ಪ್ರಳಯ ಆದ್ರೂ ಅಷ್ಟೇ ಸ್ನಾನ ಮಾಡಿ ಪೂಜೆ ಮಾಡೇ ತಿಂಡಿ ತಿನ್ಬೇಕು, ತಲೆ ಬಾಚೆ ತಿನ್ಬೇಕು, ಇಲ್ಲ ಅಂದ್ರೆ ತಿಂಡಿನೇ ತಿನ್ನಲ್ಲ. ನಮ್ಮ ಮಾವ ಕ್ಲೀನು, ನಾನು ನನ್ನ ಗಂಡ ನನ್ನ ಮೈದ್ನ ಎಲ್ಲ ಗಲೀಜು ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀವಿ. ಕಳ್ಳನ ಮಕ್ಳು ನೀವ್ ಬರೀ ಮಕ್ಳೆಲ್ಲ ಕಂಡ್ರು, ಕಳ್ಳನ ಮಕ್ಳು. ಯಾಕೆ ಮೈದ್ ಹಂಗ್ ಮಾಡ್ತೀರಾ? ಬಂದ್ರು ಇಲ್ಲಿ ನೆಂಟ್ರು ಬಂದ್ರು. ವೆಲ್ಕಮ್. ನಾನು ಕಳ್ಸ್ಕೊಡಕ್ಕೆ ಎಷ್ಟು ಖುಷಿಯಿಂದ ಬರ್ತಾರೆ. ಯಾರಾದ್ರೂ ಒಬ್ರಾದ್ರೂ ಅಳ್ತಿದ್ದೀರಾ ಸಂಧ್ಯಾ ಹೋಗ್ತಾಳೆ ಅಂತ? ಹಾಯ್ ಗುಣೀತ್. ಹಾಯ್ ಪ್ರಿಯಾ. ಹಾಯ್. ಏನೋ ಗುಣಿ ತಂಗಿದ್ಯಾ? ವ್ಲಾಗ್ ಹೇಳು. ಏನಕ್ಕ? ಗಿಫ್ಟು ಬೋಟಿ ತಂದಿದ್ದಾರೆ. ಇದನ್ನ ಬೆಳಗ್ಗೆ ಹಾಕೊಂಡು ತಿನ್ನೋಣ. ಆಮೇಲೆ ರಸಗುಲ್ಲ. ಇದನ್ನ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀರಾ ರಸಗುಲ್ಲ? ಕಮೆಂಟ್ ಮಾಡಿ. ಎಲ್ಲರೂ ರಸಗುಲ್ಲ ತಿಂದಲೇ ಇರೋರು ಯಾರು? 90s ಕಿಡ್ ಎಲ್ಲ ತಿಂದಿರ್ತಾರೆ. ನೀವು ತಿಂದಿದ್ದೀರಾ? ಕಂಬರ್ಗಟ್ಟು ಅಂದ್ರೆ ಮಿಠಾಯಿ ಕಾಯಿ ಮಿಠಾಯಿ ತರ ಅದ್ರೊಳಗೆ ಬೆಲ್ಲದ ಪಾಕನ ತುಂಬಾ ಹಾರ್ಡ್ ಮಾಡೋರು, ರೌಂಡ್ ತರ ಮಾಡೋರು. ಆ ರೌಂಡ್ 2 ಪೈಸಾ. ಇವಾಗ ಎಷ್ಟು ರೂಪಾಯಿ ಅದು? ಸಿಗದೇ ಇಲ್ವಾ? ಓ, ಬಂದ್ರು ನಮ್ಮ ವ್ಲಾಗಿನ ಮೇನ್ ಕ್ಯಾರೆಕ್ಟರ್ ವೇದಣ್ಣ. ಚೆನ್ನಾಗಿದ್ದೀರಾ? ಫೈನ್, ಸೂಪರ್. ಉದ್ದಿದ್ದು ಏನೋ ಬೋಂಡ ಮಾಡಿ ಕೊಟ್ಟಿದ್ದಾರೆ. ಜಾಸ್ತಿ ನೀರು ಎಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟು ಅದು ಉದ್ದಿನ ಹಾಕಿಲ್ಲ, ಬೋಂಡ ಹಾಕ್ಬಿಟ್ಟು ಎಣ್ಣೆ ಫಸ್ಟ್ ಇದಕ್ಕೆ ಎಣ್ಣೆ ಅದ್ದಬೇಕು.
ಬೆಣ್ಣೆ ತರ ಕಾಣಿಸ್ತೈತೆ. ಅಲ್ಲಪ್ಪ ಎಣ್ಣೆ ಅದಕ್ಕೆ ಅದ್ಬೇಕಪ್ಪ ಫಸ್ಟ್. ಸ್ಟ್ರಗಲ್ ಇಸ್ ರಿಯಲ್. ಏನಿದು ಈ ತರ ಫಸ್ಟ್ ಅದನ್ನ ನೆನ್ಸ್ಕೋಬೇಕು ಎಣ್ಣೆಲಿ ಅಂತ ಹೇಳಿದೆ ತಾನೇ ನಾನು. ಇಲ್ಲಿಂದ ಎಡಿಟ್ ಮಾಡ್ಕೊತೀವಿ ನಾವು ಇವಾಗ. ಯಾವ್ದು ಎಡಿಟ್ ಮಾಡಲ್ಲ, ರಾತ್ರಿ ಅಡುಗೆ ಫಸ್ಟ್ ಅದನ್ನ ಎಣ್ಣೆನ ಮಾಡ್ಕೊಂಡು ರುಚಿ ಇರ್ಬೇಕಷ್ಟೇ. ಈಗ ಉದ್ದಿನ ವಡೆ ಡೈರೆಕ್ಟ್ ಆಗಿ ಉದ್ದಿನ ಬೋಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಶುಭಕ ಸಿಂಪಲ್ ಮೈಯನ್ನ ಇಸ್ಕೊಳ್ಳಲ್ಲ ನೋಡಿ, ಇವಾಗ ಸ್ಪೂನಲ್ಲಿ ಎತ್ತೆ ಆಗ್ತಾ ಇರೋದು. ಇಲ್ಲ ನಿಮ್ಮ ಕೈಗೆ ಎತ್ಕೊಂಡು ಡಬ್ಬಕ್ಕೊಂದಷ್ಟು ಮೆತ್ಕೊಂಡು ಪಾತ್ರೆ ಮಾಡ್ಕೊಂಡು ತೊಳೆಯೋರಿಗೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಂಡ್ರೆ ಹಾಕೋರಿಗೆ ನೀಟಾಗಿ ಬಿಟ್ಬಿಡ್ಬೇಕು. ಅದಕ್ಕಿನ ಉದ್ದಿನ ವಡೆ ತರನೇ ತಿನ್ಬೇಕು. ಇದು ಅಲ್ಲ ಅಲ್ಲ ರಾಕಿ ಮಾಡಿರೋ ಸ್ಪೆಷಲ್ ರೆಡ್ ಚಟ್ನಿ. ರಾಕಿ ಬಂತು ದೋಸೆ. ನಾನು ಕಲ್ತ್ಕೊಂಡಿದ್ದೀನಿ, ಹಾಕ್ತೀನಿ. ಬಟ್ ಏನಕ್ಕೆ ಪಾಪ ರಾಕಿ ಆಸೆ ಪಟ್ಟಿದ್ದೇನೆ ಅಂತ ಹಂಗೆ ದೋಸೆ ಹಾಕಿ ಬಿಟ್ಟಿದ್ದೀನಿ. ಶೇಪ್ ಮಾತ್ರ ಒಂದು ಚುಕ್ಕರವಾಗುತ್ತೆ. ಏನಿಲ್ಲ, ಕರೆಕ್ಟಾಗಿ ಬರಲ್ಲ ನಂಗೆ. ಬರುತ್ತೆ. ಕಲ್ಸ್ಕೊಟ್ಟಿರೋದು ನನ್ನ ಮೈದ್ನ. ಅಯ್ಯೇ ಕರೆಕ್ಟಾಗಿ ಹಾಕ್ತಾರೆ ಹಂಗಾರೆ, ಫುಲ್ಲು ರೌಂಡ್ಗೆ ಬರುತ್ತೆ. ಅದ್ರ ಮೇಲೆ ಇಟ್ಬಿಡೋದು. ರುಬ್ಬಿ ಮಾಡಿದ ಚಟ್ನಿ ರೆಡಿ. ಚಟ್ನಿ ಒಲಕಲ್ ಚಟ್ನಿ. ಎಣ್ಣೆಗೆ ಕಂಟೆನ ಕ್ಲೀನಾಗಿ ಸಿಗ್ಲಿಲ್ವಲ್ಲ, ಅದು ವಾಯ್ಸ್ ಓವರ್ ಸಿಕ್ತು ಅಷ್ಟೇ. ಚಟ್ನಿ ರೆಡಿ. ಚಟ್ನಿ ರೆಡಿ. ನಾನು ಇದನ್ನ ಎತ್ತಿ ಅಂತ ಕೊಟ್ಟಿದ್ದು ಹೆಂಗ ಆಗೋಗ್ಬಿಟ್ಟಿದೆ ಅಂದ್ರೆ ಇವಾಗ ಕಂಟೆಂಟ್ ನಿಮ್ಮ ಮನೇಲಿ ಇದೊಂದು ಕರ್ಮ. ಹೋಟೆಲ್ ಶೈಲಿಯ ಮಸಾಲಾ ದೋಸೆ. ಇದಕ್ಕೆ ಪರ್ಫೆಕ್ಟಾಗಿ ಇದನ್ನ ಇದು ಮಾಡ್ತೀನಿ, ಫೋಕಸ್. ಹಾಫ್ ಹೋಟೆಲ್ ಸ್ಟೈಲಿ ಅರ್ಧ ತಿಂದಿರೋ ವಡೆ. ಸಾಕಿತ್ತು. ನನಗೊಂದು ಮಗಳ ಓಡಾಡ್ಕೊಂಡು ಕೈಲಿ ಇಟ್ಕೊಂಡು ನಾನು ಅದಕ್ಕೆ ಅರ್ಧ ವಡೆ ಮಾಡೋದು ಹಿಂದೆ ಹಾಕ್ಬಿಡ್ತಾಳೆ. ಹಾಯ್ ಚಿಮ್ಮಿ. ಚಿಮ್ಮಿ ಇಸ್ಕೊ ನೀನು. ಏನ್ ಬೇಕು ಚಿಮ್ಮಿ? ತೊಟ್ಟು ಚಿಮ್ಮಿ ಏನಕ್ಕೆ ಬಂದಿರೋದು ನೀನು? ಏನಕ್ಕೆ ಬಂದಿರೋದು ಬಂಗಾರ ನೀನು? ಚಿಚಿನ್ ಕರ್ಕೊಂಡು ಹೋಗಕ್ಕ? ಚಿಚ್ಚಿ ಕರ್ಕೊಂಡು ಹೋಗಕ್ಕ? ಚಿಚಿನ್ ಎಷ್ಟು ಮಿಸ್ ಮಾಡ್ಕೊಂಡೆ ಬಂಗಾರ ನೀನು? ಮಿಸ್ ಮಾಡ್ಕೊಳ್ಳಿಲ್ಲ. ತೋರ್ಸು ಎಷ್ಟು ಮಿಸ್ ಮಾಡ್ಕೊಂಡೆ ಚಿಚಿನ ನೀನು? ಅಷ್ಟು ಮಿಸ್ ಮಾಡ್ಕೊಂಡ. ಲವ್ ಯು ಲವ್ ಯು. ಸಾಕು ಅಂತ ಕಳ್ಸ್ಕೊ ಸಾಕು. ಓಕೆ, ನಾನು ಕರ್ಕೊಂಡು ಹೋಗಿ ನಮ್ಮ ಚಿಮ್ಮಿನ ಅಕ್ಕ ಬಾಬಾ ಬಂದಿದ್ದಾರೆ. ಹಾಯ್ ಮಾಡು ಬೇಬಿ ಒಂದ್ಸರಿ. ಹಾಯ್ ಹೋಗಲಿ. ನಮ್ಮ ಚಿಮ್ಮಿ ಬಂದಿದ ತಕ್ಷಣ ಕರ್ಬೇವಿನ ಸೊಪ್ಪು ಇಲ್ಲಿರೋ ಇಲ್ಲದೆಲ್ಲ ಎಲ್ಲ ತಿನ್ನಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ಅಲ್ಲ ಬೇಬಿ ಅಲ್ವಾ? ಇಷ್ಟನಾ ನಿಂಗೆ? ಎಷ್ಟಿಷ್ಟ? ಜಾಸ್ತಿ ಇಷ್ಟ. ಓಕೆ ಬೇಬಿ ತಿನ್ಸ್ಕೊ. ಹಾಯ್ ಮ್ಯಾಮ್. ಹಾಯ್ ಸರ್. ಸರ್ ಇವಾಗ ಬಂದ್ರಾ? ಈ ಥರ ಕಾಟ ಕೊಟ್ರೆ ಯಾರು ಬದುಕ್ತಾರೆ ಗುರು? ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀವಿ ಬ್ರೋ. ಮಾಸ್ಟರ್ ಶೆಫ್ ರಾಕಿ ಬಾಯ್ ಇವಾಗ ನೋಡ್ದ ಮತ್ತೆ ನೋಡಲಿಲ್ಲ. ನೋಡಿ ಅಡಿಗೆ ಮಾಡೋದು ನಾನು, ದೋಸೆ ಹಾಕೋದು ನಾನು, ಒಬ್ಬಟ್ಟು ಸುಡೋದು ನಾನು. ವಿಡಿಯೋ ಮಾಡಿ ರೆಡಿ ಸಿಗ್ತಾರಾ ಅಂತ ಕೇಳಿದ್ರೆ ರಾಕೇಶ. ಸಿಗ್ತಾರೆ. ನಮ್ಮ ಅತ್ತೆ ಒಬ್ಬಟ್ಟು ತರ್ತಿದ್ದಾರೆ, ರಾಕಿ ಒಬ್ಬಟ್ಟು ಬೇಯಿಸ್ಕೊಡ್ತಿದ್ದಾನೆ. ಇವನೇ ಎಲ್ಲ ಬೇಯಿಸ್ದ ಅಂತ ಅನ್ಕೋಬೇಡ್ರಿ, ಬೇಯಿಸಿ ಸಿಕ್ಕಿರೋದೆಲ್ಲ ನನ್ನ ಮೈದ್ನ ನಮ್ಮ ಅತ್ತೆ ಇಬ್ರು ಸೇರ್ಕೊಂಡು ಬೇಯಿಸಿದ್ದಾರೆ. ಇವ್ರು ಲಾಸ್ಟಿಗೆ ಇನ್ನೊಂದು 4 ಅವೇ ಬೇಕಾರೆ ಬಂದು ಏನೋ ಹೆಲ್ಪ್ ಮಾಡಿ. ಆಯಿತು, ನಮ್ಮ ಅತ್ತೆ ಮಗನ ಯಾವತ್ತೂ ಬಿಟ್ಕೊಡಲ್ಲ. ಇನ್ನೊಂದು 10 ಅಂತೆ. ಓಕೆ ಶನೇ. ನಮ್ಮ ನೆಂಟರು ತುಂಬ ನಾಚ್ಕೊತಿದ್ದಾರೆ. ಮೊದಲನೇ ಬಾರಿ ನಮ್ಮ ಮನೆ ಬರೋರಂಗೆ. ಏತಿ ಬ್ರೋ ಕಾಲು. ಏ ಗುಣಿತ್ ಏನು 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 ಏನೇ ಚಿಮ್ಮಿ ಏನು ಮಾಡ್ತಿದ್ಯ ಬಂಗಾರ? ಏನಪ್ಪ? ಏನಿದು? ವಾ 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 ಹೋಯ್ತು ಬಾಲು, ಎಲ್ಲೋ ಹೋಯ್ತು ಚಿಚ್ಚಿ. ಎಲ್ಲ ಹೋಯ್ತಾ ಬಾಲು? ಬಾ ಬಂಗಾರ ನಾನು ನೋಡಿ ಕೊಡ್ತೀನಿ. ಲವ್ ಯು ಚಿನ್ನ. ಮಿಸ್ ಯು ಚಿನ್ನ. ಮಿಸ್ ಮಾಡ್ಕೊಂಡೆ ಚಿನ್ನ ನೀನು? ಕಡಿಮೆ ಮಿಸ್ ಮಾಡ್ಕೊಂಡೆ ಜಾಸ್ತಿ ಮಿಸ್ ಮಾಡ್ಕೊಂಡ? ಜಾಸ್ತಿ ಮಿಸ್ ಮಾಡ್ಕೊಂಡೆ ಚಿನ್ನ. ಲವ್ ಯು ಕಣೋ. ಕುತ್ತ ಕುಡಿಸಿಗೆ ಒಂದು ಲಾಂಗ್ ಕುತ್ತ. ಹಾಯ್ ಫ್ರೆಂಡ್ಸ್. ಬಾಲು ಇಲ್ಲಿ ನಮ್ಮ ಚಿಮ್ಮಿಗೆ ಒಂದು ಹೊಸ ಬಾಲು ಕೊಟ್ಟಿದ್ದೀನಿ. ಕಳ್ದಾಕೊಂಬರ್ದಾಯ್ತಾ? ಕುತ್ತ ಕೊಡೋದಕ್ಕೆ ಚಿಚ್ಚಿಗೆ
ಐ ಲವ್ ಯು. ಆಟಾಡ್ತೀವಿ ಹೋಗಿ ಆಟಾಡ್ತೀವಿ ಬಂಗಾರ. ಚಿನ್ನ ಮಿಸ್ ಮಾಡ್ಕೊಂಡ ಎಷ್ಟು ಹೇಳು ಇವಾಗ ಕರೆಕ್ಟಾಗಿ ಎಷ್ಟು ಮಿಸ್ ಮಾಡ್ಕೊಂಡೆ ಚಿನ್ನ? ಜಾಸ್ತಿ ಮಿಸ್ ಮಾಡ್ಕೊಂಡೆ ಚಿನ್ನ. ನಾನು ನಿನ್ನ ಜಾಸ್ತಿ ಮಿಸ್ ಮಾಡ್ಕೊಂಡೆ ಗೊತ್ತಾ? ಚಿಚ್ಚಿ ಜೊತೆ ಇರ್ತೀಯ ನೀನು? ಚಿಚ್ಚು ಜೊತೆ ಇರ್ತೀಯಾ? ಚಿಚ್ಚಿ ಜೊತೆ ಇರ್ತೀಯ, ಮಮ್ಮ ಜೊತೆ ಇರ್ತೀಯ, ಅಜ್ಜಿ ಜೊತೆನೋ? ನಾನು ಬರ್ತೀನಲ್ಲ, ತುಮಕೂರಲ್ಲಿ ಇರ್ತೀಯ ನೀನು? ಹೌದಾ? ಬೆಂಗಳೂರಿಗೆ ಹೋಗಲ್ಲ ನೀನು? ಬೆಂಗಳೂರು ಹುಡುಗನ ತುಮಕೂರು ಹುಡುಗನ? ತುತ್ತೂರು ಹುಡುಗನ? ಲವ್ ಯು ಚಿನ್ನ. ಒಬ್ಬಟ್ಟು ಹಾಕೊಂಬಂದಿದ್ದೀನಿ. ಚಿಮ್ಮಿ ಒಬ್ಬಟ್ಟು ಹೇಗಿದೆ? ಹೆಂಗಿದೆ ಹೇಳು ಒಬ್ಬಟ್ಟು? ಸೂಪರಾ? ಫ್ಯಾನ್ ಆಗ್ತಿದ್ಯಾ? ಅಯ್ಯಪ್ಪ, ಏನದು ಏನದು ಹಂಗೆ ಮಾಡ್ತಿರೋದು? ಭಯ ಆಗುತ್ತಾ ನಿಂಗೆ? ಹೌದಾ? ನಮ್ಮ ಚಿಮ್ಮಿ ಸೈಲೆಂಟ್ ಆಗ್ಬಿಟ್ಟವನೆ, ಹುಷಾರಿಲ್ದಲ್ಲೇ ಸಣ್ಣ ಆಗ್ಬಿಟ್ಟಿದ್ದಾನೆ. ಜ್ವರ, ಬೇದಿ, ವಾಂತಿ ಎಲ್ಲ ಆಗಿತ್ತಲ್ಲ ಬಂಗಾರ? ಸರಿ ತೋರ್ಸಪ್ಪ, ಕಂಟೆಂಟ್ ಹೊಟ್ಟಾಯ್ತು ಚೂರು. ಚಿಮ್ಮಿ ಹೆಂಗೆ ಬಾಲ್ ಎಸೆಯೋದು? ಅಯ್ಯಪ್ಪ, ನನಗೆ ಎಷ್ಟು ಬಿಟ್ಟು. ಚಿಮ್ಮಿ ಇಲ್ಲಿ ತೋರಿಸಿ, ಇಲ್ಲಿ ಹೆಂಗೆ ಬೌಲಿಂಗ್ ಮಾಡೋದು? ಇಲ್ಲಿ 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 ಹೆಂಗೆ? ಅಷ್ಟೇ, ಒಂದು ಹೋಯ್ತು. ಬೋಂಡನೇ ಹಾಕೊಂಡಿಲ್ಲ. ಇದು ಬೆಳಗ್ಗೆದನ್ನ ಇವಾಗ ಕೊಡ್ತಿದ್ದಾರೆ, ಅದಕ್ಕೆ ನಾವು ಇಲ್ಲ, ಅದು ಬಿಸಿ ಕರೆದಿರೋದು. ಬಿಸಿಗೆ ಇವಾಗ ಕರೆದಿದ್ದಾರಂತೆ. ಓಕೆ, ಇಷ್ಟು ರೆಡಿ ಆಗಿದೆ. ಇನ್ನು ಒಬ್ಬಟ್ಟಿನ ಸಾರು, ಅನ್ನ, ಮಜ್ಜಿಗೆ ಇದೆ. ಸದ್ಯಕ್ಕೆ ಇದನ್ನ ಟೇಸ್ಟ್ನ ನೋಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪಾಪ ನನ್ನ ಮೈದನ್ನ ನೋಡ್ತಿದ್ದೇನೆ, ನನಗೆ ಹೊಟ್ಟೆ ನೋವು ಬರ್ತಾರಲ್ಲ, ಅದಕ್ಕೆ ನನ್ನ ಮೈದಂಗೆ ಫಸ್ಟ್ ತಿನ್ಸ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಚಿಮ್ಮಿ ಬ್ಯಾಗ್ ಎತ್ಕೊಳ್ತಿದ್ದಾನೆ, ಕರ್ಕೊಂಡು ಹೋಗೋಕೆ ಚಿಚ್ಚಿನ. ಎತ್ಕೊಳಪ್ಪ, ಹೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ತುತ್ತೂರಿಗೆ ಹೋಗೋಣ, ನಡಿ. ಬಾ ಹೋಗೋಣ. ಕೈ ಕೊಡು. ಬಾ. ಹಾಂ, ಶಿಮಿ ಕೈಲಿ ಆಗ್ತಿಲ್ಲ. ಹೋಗೋಣ. ಆ ಬ್ಯಾಗ್ ಯಾರು ಎತ್ಕೊಳ್ತಾರೆ? ಆ ಬ್ಯಾಗ್ ಎತ್ಕೋ. ಚಿಚ್ಚಿದು ವಾಟರ್ ಬಾಟಲ್ ಎತ್ಕೋ. ಚಿಚ್ಚಿದು ಬಾಟಲ್ ಎತ್ಕೊಳಲ್ವಾ? ನೋಡಿ ಎಲ್ಲೈತೆ ಚಿಚ್ಚಿದ ಬಾಟಲ್? ಇಲ್ಲಿ 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 ಚಿಚ್ಚಿದು ಬಾಟಲ್ ಎತ್ಕೋ. ಹೋಗೋಣ. ಓಕೆ. ಚಿಮ್ಮಿ ಇಲ್ಲಿ. ಈಗ ಚಿಚ್ಚಿಂಗ್ ಕರ್ಕೊಂಡೈತೆ, ಚಿಚ್ಚಿಂಗ್ ಕರ್ಕೊಂಡೈತ್ಯಾ? ಯಾರನ್ನ? ಚಿಮ್ಮಿಲಿ. ಈಗ ಚಿಚ್ಚಿ ಬೇಕೋ ಚಿಚ್ಚ ಬೇಕೋ? ಯಾರು ಕರ್ಕೊಂಡೈತ್ಯಾ? ಚಿಚ್ಚ ಬೇಡವಾ? ಬೇಡವಂತೆ. ಆಗೋ ಆಗೋ ಕಳ್ಸ. ಚಿಚ್ಚ ಬೇಡವಾ? ಬೇಡವ. ಆಗೋ ಕಳ್ಸ. ಆಗೋ ಕಳ್ಸು ಚಿಚ್ಚನು. ಆಗೋ. ಕಂಟೆಂಟ್ಗೋಸ್ಕರ ಅಕ್ಕ ನಿಮ್ಮ ಮಗನ ನಡೆಸ್ತವ್ರೆ. ನಾನು ಅಯ್ಯಪ್ಪ, ನನ್ಗೆ ಹೊಡ್ಸ್ತೀಯಾ? ಬ್ಯಾಗ್ ಎತ್ಕ. ಇಲ್ಲಿ ಬ್ಯಾಗ್ ಎತ್. ಬಾಯ್ಲಿ ನೀನು ಹೊಡಿವಂತೆ. ಬಾಯ್ಲಿ ಹೇಳ್ತೀನಿ, ಹೊಡಿಸ್ತೀನಿ. ಬಾಯ್ಲಿ ಬ್ಯಾಗ್ ಎತ್ಕೊಳ್ತೀನಿ. ನಡಿಲಿ, ಬ್ಯಾಗ್ ಕೊಡಲ್ಲ. ಹೋಗಿ ನಿಮ್ಮ ಅಮ್ಮನ ಬ್ಯಾಗ್ ಕೊಡಲ್ಲ. ಯಪ್ಪ, ಅಯ್ಯೋ ತೂ ಹೊಡಿವಂತೆ. ಬಾಯ್ಲಿ ಚಿಮ್ಮಿ, ಚಿಮ್ಮಿ ಹೊಡಿ. ಬಾಯ್ಲಿ ಬರಲ್ಲ, ಹೊಡೆಯಲ್ವಾ? ಎಲ್ಲ ತುಮಕೂರ್ಗೈತೆ, ಬೆಂಗಳೂರ್ಗೈತ್ಯಾ? ತುಮಕೂರಿಗೆ ಕರ್ಕೊಂಡೈತ್ಯಾ? ಈಗ ಇಲ್ಲಿ ಚಿಮ್ಮಿ. ಸುಮ್ಮನೆ ಯಾವ ಶರ್ಟ್ ಎಲ್ಲ ವರ್ಷ ಇರಪ್ಪ. ಆಗೋ ನೀನು ಕೊಡಲ್ವಾ? ಅಗ್ಗೋ ಕೊಡಲ್ಲ. ಅಲ್ಲಿ ಅವನು ಚಿಚ್ಚಂಗ್ ಮಾತ್ರ ಕೊಡ್ತಾನೆ. ಅಲ್ಲಿ 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 ನೋಡಲ್ಲಿ ಅಲ್ಲಿ ನೀನು ಕೊಡು. ಬಾ ನೀನ್ ಬೇಡ, ನಾನು ಚಿಚ್ಚಿಂಗ್ ಕಳ್ಸಲ್ಲ ಕಣಪ್ಪ ಇವತ್ತು. ಈಗ ಇಲ್ಲಿ ಚಿಮ್ಮಿ ಒಂದ್ಸಲಿ ಬಾಯ್ ಚಿಮ್ಮಿ, ನಾವು ಚಿಚ್ಚಿಂಗ್ ಕಳ್ಸಲ್ಲ, ಎಲ್ಲೇ ಇಟ್ಕೊಂತೀವಿ ನಾವು. ಈಗ ಚಿಮ್ಮಿ ಇಲ್ಲಿ. ಈಗ ಚಿಚ್ಚಿ ಬೇಕಾ ಅಮ್ಮ ಬೇಕಾ? ಇಬ್ರಲ್ಲಿ ಒಬ್ರು. ಇವಾಗ ಚಿಚ್ಚಿ ಒಬ್ರು ಹೇಳ್ಬೇಕು.
ಒಬ್ರ ಅಷ್ಟೇ ಒಂದೇ ಆಪ್ಷನ್. ಚಿಚ್ಚಿ ಬೇಕಾ? ಅಮ್ಮ ಒಬ್ರೆ. ಮಮ್ಮನ ಚಿಚ್ಚಿನ ಒಬ್ರೆ, ಇಬ್ರು ಕಳ್ಸಲ್ಲ. ಇಲ್ಲಿ ಚಿಮ್ಮಿ ಇಲ್ಲಿ ನೋಡಿ, ಇಲ್ಲಿ ನೋಡ್ಬಿಡ ಅಷ್ಟೇ. ಇಲ್ಲಿ ಈಗ ಆಯ್ತು, ಚಿಚ್ಚಿನ ಜಾಸ್ತಿ ಭಾವನೆಗಳು ಜಾಸ್ತಿ ಕ್ಯಾಪ್ಚರ್ ಆಗೋಗ ಇವಾಗ. ಆಯ್ತು ಬಾಯ್. ನಾವು ಅಮ್ಮನ ಆಯ್ತಾಯ್ತು. ಆಗ ಅಪ್ಪನಿಲ್ಲ ಬಿಡೋಣ ಬೇಡವಾ? ಬೇಡ ಆಗ್ಲೇ ಬೇಡ ಅಂದೆ. ಈಗ ನಾನ್ ಬೇಡ ಅಷ್ಟೇ ಅವ್ನಿಗೆ ಇವಾಗ. ಜಗನ ಬೇಕಾ ಬೇಡವಪ್ಪ ತುಮಕೂರ್ಗೆ? ಕ್ರಿಕೆಟ್ ಆಡಕ್ ಬೇಡವ ನಿಂಗೆ ನನಗರೆ. ಇಲ್ಲೇ ಇರೋನು ನೀನು. ಅಣ್ಣ ಕಂಟೆಂಟ್ ಪಾಸಿಟಿವ್ ಐತೈತೆ, ನೆಗೆಟಿವ್ ಆದ್ರೂ ಇವೆಲ್ಲ ಏನು ಸುಮ್ಮನೆ ಟೈಮ್ ನೋಡಲ್ಲ ಯಾರು. ನೀವು ಒಂಚೂರು ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಚೆತ್ತಂದ್ರೆ ನೋಡ್ತಾರೆ. ಟ್ರೈಲರ್ ಕಟ್ಗೆ ಅದೇ ಹಾಕೋದು. ಟ್ರೈಲರ್ ಕಟ್ ನೀವು ಒಳ್ಳೇದನ್ನ ಹಾಕ್ಬೋದು. ಅಲ್ಲಿ ನಮ್ಮ ಅಮ್ಮ ಆಗಲೇ ನಾಳೆ ಕರ್ಕೊಂಬಂದು ಬಿಟ್ಬಿಡ್ರಿ ಅಂತ ಅದೇ ಯಾರನ್ನ ಹಂಗೆ. ತಿಂಗಳು ಮಟ್ಲಕ್ಕಿ ಕರ್ಕೊಂಡೋಗಕ್ ಬಂದವ್ರಿಗೆ ಅಮ್ಮ ತಂಗಿ ಯಜಮಾನ್ ಇರ್ತಾರಲ್ಲ 500 ರೂಪಾಯಿ ಇಟ್ಟು ಮಟ್ಲಕ್ಕಿ ಕೊಡ್ಬೇಕು. ತಂಗಿ ಯಜಮಾನ್ ತುಂಬಾನೇ ಒಳ್ಳೆ 1000 ರೂಪಾಯಿ ಇರ್ತಾರೆ. ನಿಮ್ ಯಜಮಾನಿಗೆ ಹೇಳ್ತಾ ಇದೀನಲ್ಲಿ ಅವ್ರು ಧಾರಾಳ 1000 ರೂಪಾಯಿ ನೋಡ್ತೀನಿ ಮುಡ್ಲಕ್ಕೆ ಇಲ್ಲೇ ತುಂಬಿಟ್ರಲ್ಲ ಇವಾಗ. ಕರ್ಕ ಅಲ್ವಾ? ಕರೆಕ್ಟ್. ನೀವ್ ಹೇಳ್ಬೇಕು. ಅದಕ್ಕೆ ನಿಮ್ಗೆ ಹೇಳ್ತಾರೆ ಹಂಗೆ ಮಾಡ್ರಿ ಅಂತ. ಅವ್ರಿಗೂ ಸಾಕು ಅನ್ನೋಷ್ಟು ಬಿಲ್ ಮಾಡ್ತಾರೆ. ಆಮೇಲೆ ಒಂದು ವಾರ ಅಡ್ಮಿಟ್ ಮಾಡ್ಬೇಕು. ಆಮೇಲೆ ತಿರ್ಗಾ ಚಿಮ್ಮಿ ಸಿರಪ್ ಚಿಮ್ಮಿ ಸಿರಪ್ ಕುಡಿತೇನಪ್ಪ? ಒಂದು ಚೂರೇ ಚೂರು. ಕೇಕ್ ಬೇಡವಾ ನಿನ್ಗೆ? ಕಿಟ್ ಕ್ಯಾಟು ಏನು ಬೋಟಿ ಕೇಳಿಸ್ಕೊ ಅಲ್ಲಿ. ಚಿಮ್ಮಿ ಕಿಟ್ ಕ್ಯಾಟ್ ಬೇಕಾ ನಿಂಗೆ? ಬೇಡ ಅಂತ ತಿನ್ನಲ್ಲ. ಡಾಕ್ಟ್ರು ಹೇಳೋದಂತೆಲ್ಲ ಹೋದ ವರ್ಷನೇ ಇದಾಗೋಯ್ತೆ. ಯಾಕೆ ಸುಮ್ಮನೆ ತೈಲ ಐತಲ್ಲ ಎತ್ಕೋದ್ನ ಸಿರಪ್ ಅಂತ ಇವಾಗ. ಓ ಆಗ ಒಂದೇ ಒಂದು ಚೂರು ಸಿರಪ್. ಅವ್ನು ಯಾವಾಗ ಕಿಟ್ಕಿ ಬೇಡ ಅಂತ ಆಗ್ಲೇ ಅರ್ಥ. ಏನು ಬೇಡಂತೆ. ಬೀಳ್ಬೇಕು ಇವಾಗ. ಅದಕ್ಕೆ ಫಸ್ಟ್ ಕಾಲಿಗೆ ಹೆಂಗೆ ಹಂಗೆ ಮನೆಯವ್ರು ಎಲ್ಲರ ಕಾಲಿಗೂ ಬೀಳ್ಬೇಕು. ಇಲ್ಲಿ ಅದಕ್ಕೆ ಆಯ್ತಾ? ಅದಿಲ್ಲಿ ಅಳ್ತಾನೆ ಇಲ್ಲ ಗೈಸ್. ಕಂಟೆಂಟ್ ಹೋಯ್ತಿಲ್ಲಿ. ತಗೊಳ್ಳಿ. ಏನ್ ತಿಂತಿರೋದು ಬೇಬಿ? ಏನ್ ತಿಂತಿರೋದು? ವಾಟರ್ ಮೆಲನ್ ತಿಂತಿದ್ದಾಳೆ ನಮ್ಮ ಚಿಮ್ಮಿ. ಎಸ್ ಫ್ರೆಂಡ್ಸ್, ನಾನು ತುಮಕೂರ್ಗೆ ಹೋಗ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಹಾಯ್, ನಮಸ್ಕಾರ.
ತಿಂಗಳು ಮಡ್ಲಕ್ಕಿಗೆ ಹಾಲು ತುಂಬಿಸ್ಕೊಂಡ್ಬಂದಿದೆ. ಇವಾಗ ನಮ್ಮ ಅಮ್ಮನ ಮನೆಗೆ ತುಂಬಿಸ್ಕೊಂಡು ಗಂಟು ಮುಟ್ಟೆ ಕಟ್ತಿದ್ದೀನಿ. ಚಿಂಗಿ ನೋಡಿ ನೋಡ್ತಾನೆ ಅನ್ಸಕ್ಕೆ. ಗೌರಿ ಹಬ್ಬಕ್ಕೆ ಇಟ್ಟಿದ್ರೆ ಅಷ್ಟೇ. ಚಿಮ್ಮಿ ಚಿಮ್ಮಿ ಹೋಗಂತದೆ. ಬರ್ತಾನೆ ಇವಾಗ. ಹೋಗ್ತೆ ಚಿಚ್ಚಿ ಬಿಡಾಗೆ ಬರಲ್ವಾ ನನ್ನ ಜೊತೆ? ನಿನ್ ಬಿಟ್ಟು ಬೇರಾಗ ಬರಲ್ವಾ ಅಂತ, ನನ್ ಬಿಟ್ಟು ಬೇರಾಗ ಬರ್ತಾನೆ ನಾನು ಬರಲ್ಲ ಚಿಮ್ಮಿ. ಹ್ಞೂ ಬರ್ತಾನಂತೆ.